ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷೆ 3 ನಾಳೆ ಸಮಾಜ ವಿಜ್ಞಾನದ ಪರೀಕ್ಷೆ ನಡೀತಾ ಇದೆ. ಸೊ ನಿಮಗಾಗಿ ಅದರಲ್ಲಿರ್ತಕ್ಕಂಥ 11/7/2025 ಸೊ ಸಮಾಜ ವಿಜ್ಞಾನದಲ್ಲಿ ಒಂದು ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಕೆಲವು ಪ್ರಶ್ನೆಗಳನ್ನು ಸಹಿತ ನಾನು ನಿಮಗೆ ಕೊಡ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್, ಅವುಗಳನ್ನು ಸಹಿತ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಖಂಡಿತವಾಗಿ ಒಳ್ಳೆಯ ಅಂಕಗಳು ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡ್ಕೊಂಡು ಬರೋಣ ಈ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ. ಸೊ ನೀವು ಯಾವೆಲ್ಲ ಕ್ವಶನ್ಸ್ಗಳನ್ನು ನಾಳೆ ಎಕ್ಸಾಮ್ಗೆ ತಯಾರಿ ಮಾಡಿಕೊಂಡು ಹೋಗಬೇಕು ಅಂತ. ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂದರೆ ಆರ್ಯ ಸಮಾಜದ ಸ್ಥಾಪಕರು. ಸೊ ನಿಮಗೆ ಈ ಸಮಾಜ ಸುಧಾರಣಾ ಚಳವಳಿಗಳು ಪಾಠದಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸ್ ಆಗಿ ಬರ್ತದೆ. ಎನ್ ಇ ಬೆಸೆಂಟ್ ಆಗಿರ್ಬೋದು, ನಾರಾಯಣ ಧರ್ಮ ಪರಿಪಾಲನಾ ಯೋಗಮ್ ಆಗಿರ್ಬೋದು, ಬ್ರಹ್ಮ ಸಮಾಜ, ಸತ್ಯಶೋಧಕ ಸಮಾಜ, ಪ್ರಾರ್ಥನಾ ಸಮಾಜ. ಅದನ್ನು ಕಲ್ಕೊಂಡೋಗಿ ಇಲ್ಲಿ ಆರ್ಯ ಸಮಾಜದ ಸ್ಥಾಪಕರು ಕೇಳಿದ್ದಾರೆ, ಸ್ವಾಮಿ ದಯಾನಂದ ಸರಸ್ವತಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಸೊ ಇದ್ರ ಮೇಲೆ ಒಂದು ಪ್ರಶ್ನೆ ಅಂತೂ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು 1857ರ ದಂಗೆಗೆ ತತ್ಕ್ಷಣದ ಕಾರಣ ಏನು ಅಂತ ಕೇಳಿದರು. ಆಪ್ಷನ್ ಡಿ, ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಗೆ ಆದೇಶ ಕರೆಕ್ಟಾಗಿರ್ತಕ್ಕಂಥದ್ದು. ಸೊ ಇದಕ್ಕೆ ತಕ್ಷಣದ ಇಲ್ಲಿ ಕಾರಣಗಳಾಗಿರ್ಬೋದು, ಪರಿಣಾಮಗಳಾಗಿರ್ಬೋದು, ಆಮೇಲೆ 1857ರ ದಂಗೆಯ ವಿಫಲತೆಗೆ ಕಾರಣಗಳು ಅಂತ ಒಂದು ಪ್ರಶ್ನೆ ಬರ್ತದೆ. ಸೊ ಈ ಮೂರರಲ್ಲಿ ಒಂದು ಕ್ವಶನ್ ಅಂತೂ ಕೂಡ ನಿಮಗೆ 3-4 ಮಾರ್ಕ್ಸಿಗೆ ಕೇಳ್ತಾರೆ. ಕಾರಣಗಳಲ್ಲಿ ಆಡಳಿತಾತ್ಮಕ, ಸೈನಿಕ, ರಾಜಕೀಯ ಕಾರಣಗಳನ್ನು ನೋಡ್ಕೊಂಡೋಗ್ರಿ, ಪರಿಣಾಮಗಳನ್ನು ನೋಡ್ಕೊಂಡೋಗ್ರಿ, ದಂಗೆ ವಿಫಲತೆಗೆ ಕಾರಣಗಳನ್ನು ನೋಡ್ಕೊಂಡೋಗಿ. ಇನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ಸ್. ಸೊ ಮೊನ್ನೆ ವುಡ್ರೋ ವಿಲ್ಸನ್ ಪ್ರಕಾರ ಸಾರ್ವಜನಿಕ ಆಡಳಿತದ ಅರ್ಥ ಕೇಳಿದರು. ಓಕೆನಾ, ಇಲ್ಲಿ ನೇಮಕಾತಿ ಅಂತ ಒಂದು ಬರ್ತದೆ, ಅದನ್ನ ನೆನಪಿಟ್ಕೊಡ್ರಿ. ಸಾರ್ವಜನಿಕ ಆಡಳಿತದಲ್ಲಿರ್ತಕ್ಕಂಥ ಪೋಸ್ಟ್ ಕಾರ್ ಬರ್ತದೆ, ಆಮೇಲೆ ಆಡಳಿತದ ಪಿತಾಮಹ, ಸಾರ್ವಜನಿಕ ಆಡಳಿತದ ಮಹತ್ವ ಬರ್ತದೆ, ಇಂಪಾರ್ಟೆನ್ಸ್ ಬರ್ತದೆ. ಸೊ ಅದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ಇಲ್ಲಿಂದ ಆರಾಮಾಗಿ ಬರಿತೀರಿ. ಇನ್ನು ಮಾನವ ಕುಲ ತಾನೊಂದೇ ಒಲ್ಲಮಂದವರು, ಆದಿಕವಿ ಪಂಪ, ಬಿಹಾರದ ಕಣ್ಣಿನ ನದಿ, ಕೋಸಿ ನದಿಯನ್ನು ಬಿಹಾರದ ಕಣ್ಣಿನ ನದಿ ಅಂತ ಕರಿತೀವಿ. ಇನ್ನು ಭಾರತದ ಸಿಲಿಕಾನ್ ನಗರವನ್ನು, ಬೆಂಗಳೂರನ್ನು ಏಕೆ ಕರೀತಾರೆ ಸಿಲಿಕಾನ್ ಸಿಟಿ ಅಂತ ಕೇಳಿದರು. ಸೊ ಅದು ಮಾಹಿತಿ ತಂತ್ರಜ್ಞಾನದ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರವಾಗಿದೆ ಅನ್ನೋದನ್ನು ಸಾಕು. ಇನ್ನು ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸೋರು ಹಣಕಾಸು ಮಂತ್ರಿಗಳೇ ಮಂಡಿಸ್ತಾರೆ ಅನ್ನೋದು ಕೂಡ ಗೊತ್ತಿರಲಿ. ಇನ್ನು ಖಾತೆಗಳ ಮೇಲೆ ಒಂದು ಪ್ರಶ್ನೆ ಬರ್ತದೆ, ಅದು ಉಳಿತಾಯ ಖಾತೆ, ಚಾಲ್ತಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಸೊ ಅದನ್ನು ನೋಡ್ಕೊಂಡೋಗಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇಳಿದರು, ಅದು ಉಳಿತಾಯ ಅಂತಕ್ಕಂಥದ್ದು ಯೂಸ್ ಆಗ್ತದೆ, ಚಾಲ್ತಿ ಖಾತೆ ವ್ಯಾಪಾರಿಗಳಿಗೆ ಯೂಸ್ ಆಗ್ತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆಯಲ್ಲಿ ಪೊಟ್ಟಿ ಶ್ರೀರಾಮಲು ಏಕೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಿದರು. ವಿಶಾಲಾಂಧ್ರ ರಾಜ್ಯಕ್ಕೆ ಬೇಡಿಕೆ ಕೊಡೋ ಸಲುವಾಗಿ. ಗೊತ್ತಿರಲಿ. ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಕೇಳಿದರು. ಅಲ್ಲಿ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ನ ಹತ್ಯೆ ಆಗಿದ್ದು. ಇನ್ನು ಪರೋಕ್ಷ ನೇಮಕಾತಿ ಅರ್ಥ ಕೇಳಿದ್ದಾರೆ. ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವವರನ್ನ ವಿದ್ಯಾರ್ಹತೆ, ಸೇವಾ ಹಿರಿತನದ ಆಧಾರದ ಮೇಲೆ ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡೋದೇ ಪರೋಕ್ಷ ನೇಮಕಾತಿ. ಇನ್ನು ಚಿಪ್ಕೋ ಚಳವಳಿಯ ನೇತಾರ ಯಾರು ಅಂತ ಕೇಳಿದರು. ಸುಂದರ್ಲಾಲ್ ಬೋಗುನ್ ಮತ್ತು ಚಂಡಿ ಪ್ರಸಾದ್ ಭಟ್. ಇನ್ನು ಇಂಡಿಯಾ ಎಂಬ ಹೆಸರು ಹೇಗೆ ಬಳಕೆಗೆ ಬಂದು ಕೇಳಿದರು. ಸಿಂಧೂ ನದಿಯಿಂದ. ಇನ್ನು ಬಾಲಕಾರ್ಮಿಕತೆಯನ್ನು ನಿಷೇಧಿಸುವ ಭಾರತದ ಸಂವಿಧಾನ ಕೇಳಿದರೆ 24 ಅನ್ನೋದು ಗೊತ್ತಿರಲಿ. ಅಸ್ಪೃಶ್ಯತೆ ಬಗ್ಗೆನೂ ಕೂಡ ನಿಮಗೆ ಕೇಳ್ತಾರೆ, ಅದು 17ನೇ ವಿಧಿ ಬರ್ತದೆ. ಇನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರು. ಸೊ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್, ಭಾರತಕ್ಕೆ ಸಂಬಂಧಪಟ್ಟಂತೆ. ಇನ್ನು ಯೋಜನೆಯ ಅದು ಕೂಡ ಗೊತ್ತಿರಬೇಕು, ಯೋಜಿತ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ. ಇನ್ನು ಉದ್ಯಮಿ ಎಂದರೆ ಯಾರು, ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವ ಅಂತ ನೀವು ಬರಿಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನ್ನಲ್ಲಿ ಕೇಳಿದರೆ ಲಿಂಗತ್ವ ಅಲ್ಪಸಂಖ್ಯಾತ ಹಕ್ಕುಗಳ ಸಂರಕ್ಷಣೆಗೆ ಇರತಕ್ಕಂಥ ಕ್ರಮಗಳು. ಸೊ ನೋಡಿ, ಅವರಿಗೆ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019 ಜಾರಿಗೆ. ಕುಟುಂಬ, ಮನೆ, ಸಮುದಾಯ, ಗ್ರಾಮದಿಂದ ಬೇರ್ಪಡಿಸೋದು ಶಿಕ್ಷಾರ್ಹ. ಸ್ಮೈಲ್ ಯೋಜನೆ, ಲಿಂಗತ್ವ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಪರಿಷತ್ ರಚನೆ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್, ಆಮೇಲೆ ಗರಿಮಾಗ್ರಹ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶಗಳೇನು ಅಂತ ಕೇಳಿದರು. ಸೊ ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶಗಳು ಮೇನ್ ಏನಪ್ಪ ಅಂದ್ರೆ ಅದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆ ಕಾಪಾಡೋದು, ರಾಷ್ಟ್ರಗಳ ಮಧ್ಯೆ ಮೈತ್ರಿ, ಮಾನವನ ಮೂಲಭೂತ ಹಕ್ಕುಗಳ ಬಗೆಗೆ ನಂಬಿಕೆ, ಅಂತಾರಾಷ್ಟ್ರೀಯ ಸಮಸ್ಯೆಗೆ ಪರಿಹಾರ, ಅಂತಾರಾಷ್ಟ್ರೀಯ ನ್ಯಾಯ ಒಡಂಬಡಿಕೆಗೆ ಮಾನ್ಯತೆ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರ ಅಂತ ಬರೆದ್ರೆ ಸಾಕು. ಇನ್ನು ಭಾರತದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗಾಗಿರ್ತಕ್ಕಂಥ ಕಾನೂನು ಕ್ರಮಗಳು ಕೇಳಿದ್ದಾರೆ. ಸೊ ಇಲ್ಲಿ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡೋದು. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ ಮಾಡಿದ್ದಾರೆ. ಇದನ್ನೇ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮಾರ್ಪಾಡು ಮಾಡ್ತಾರೆ. ಸಾರ್ವತ್ರಿಕ ಮತದಾನ, ಸಮಾನತೆ ಹಕ್ಕನ್ನು ಕೊಟ್ಟಿದ್ದಾರೆ. ಜೊತೆಗೆ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ.
1989ರಲ್ಲಿ ಅಸ್ಪೃಶ್ಯತಾ ನಿರ್ಮೂಲನೆಯ ವಿಶೇಷ ಜವಾಬ್ದಾರಿ ರಾಜ್ಯಗಳಿಗೆ ಕೊಟ್ಟಿದ್ದಾರೆ. ಸೊ ಇನ್ನೊಂದು 6 ಕ್ವಶನ್ ಇತ್ತು. ಅನಿಯಂತ್ರಿತ ದೊಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ಅಂತ ಕೇಳಿದರು. ಸೊ ಹೆಸರೇ ಸೂಚಿಸ್ತಕ್ಕಂಥ ಅನಿಯಂತ್ರಿತ ದೊಂಬಿಗಳು, ಇವುಗಳಿಗೆ ಕನಿಷ್ಠ ಉದ್ದೇಶ ಮತ್ತು ಏಕತೆಯೇ ಇರೋದಿಲ್ಲ. ಸಿಕ್ಕಿದ್ದೆಲ್ಲ ಹಾಳು ಮಾಡ್ತಾರೆ. ಗೊಂದಲ ಸೃಷ್ಟಿ, ಅಪಾರ ಹಾನಿ, ಗುರಿ ಇಲ್ಲದೆ ಆಕ್ರಮಣ, ಕಾನೂನು ಸುವ್ಯವಸ್ಥೆಗೆ ಸವಾಲು, ಅಪರಾಧಿ ಗುಣ, ಅನಿಯಂತ್ರಿತ ವರ್ತನೆ, ಅನಾಗರಿಕ ನಡವಳಿಕೆ ಅಂತ ಬರೆದ್ರೆ ಸಾಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಹೇಗೆ ವಿಲೀನೀಕರಣ ಆಯಿತು. ನೀವು ಇನ್ನೂ 2 ಪ್ರಶ್ನೆ ನೋಡ್ಕೋಬೇಕು. ಒಂದು ಕಾಶ್ಮೀರ, ಇನ್ನೊಂದು ಗೋವಾ. ಅದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ. ಹೈದರಾಬಾದ್ ಕೇಳ್ತಾರೆ, ಇಲ್ಲಾಂದ್ರೆ ಗೋವಾ ವಿಮೋಚನೆ ಕೇಳ್ತಾರೆ, ಇಲ್ಲಾಂದರೆ ಕಾಶ್ಮೀರ ಅಂದರೆ ಜುನಾಗಢ ಅಂತಲೂ ಕೂಡ ಒಂದು ಬರ್ತದೆ. ಓಕೆನೇ. ಸೊ ಅದು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಿ ಹೈದರಾಬಾದ್ ಹೇಗೆ ವಿಲೀನೀಕರಣ ಆಯ್ತಂದರೆ ನಿಜಾಮನ ಅಧೀನದಲ್ಲಿತ್ತು. ಸ್ವತಂತ್ರವಾಗಿರಲು ಇಚ್ಛೆ, ಸ್ವತಂತ್ರವಾಗಿರೋ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಣೆ, ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ, ರಜಾಕರ ವಿರುದ್ಧ ವ್ಯಾಪಕ ಪ್ರತಿರೋಧ, ಪೊಲೀಸರ ಕಾರ್ಯಾಚರಣೆ ನಡೀತು ಅಂತ ನೀವು ಬರಿಬೇಕು. ಇನ್ನು ಹಿಟ್ಲರ್ ಸರ್ವಾಧಿಕಾರಿಯಾಗಿದ್ದನ್ನು ನಿರೂಪಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಕಮ್ಯುನಿಸ್ಟ್ ಸೋಷಿಯಲಿಸ್ಟರ ದಮನವಾಗ್ತದೆ, ಕಾರ್ಮಿಕ ಸಂಘಗಳ ರದ್ದು ಆಗ್ತವೆ, ರಾಜಕೀಯ ಪಕ್ಷಗಳ ನಿಷೇಧ, ನಾಜಿ ಏಕೈಕ ರಾಜಕೀಯ ಪಕ್ಷ, ಜನಾಂಗವಾದ, ಉಗ್ರ ರಾಷ್ಟ್ರೀಯವಾದ, ಗೋಬೆಲ್ಸ್ ನೇಮಕ, ಬೂದು ಅಂಗಿದಳ ರಚನೆ, ಸಾಮೂಹಿಕ ಕೊಲೆ, ಹೋಲೋಕಾಸ್ಟ್, ನರಮೇಧ ಆಡಳಿತ ಯಂತ್ರ ಬಳಕೆ ಅನ್ನೋದನ್ನು ನೀವು ಬರೆದ್ರೆ ಸಾಕು. ಇನ್ನು 21 ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ನಿಯಂತ್ರಿಸ್ತವೆ, ಸ್ಪಷ್ಟೀಕರಿಸಿ ಅಂತ ಕೇಳಿದರು. ಇದು ಆರ್ಥಿಕ ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತದೆ. ಕೃಷಿ ಪ್ರಧಾನ ಉದ್ಯೋಗ, ಮಳೆ ವಿಫಲವಾದರೆ ಬರಗಾಲ, ಪ್ರವಾಹ, ಪ್ರಾಣ, ಆಸ್ತಿ ಹಾನಿ ಆಗ್ತದೆ. ನೆಕ್ಸ್ಟ್, ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ, ಆಮೇಲೆ ಅನಿಶ್ಚಿತ ಅಸಮಾನ ಮಳೆ ಹಂಚಿಕೆ ಅಂತ ಬರೆದ್ರೆ ಸಾಕು. ಇನ್ನು ವೆರಿ ಈಸಿ ಸಾರಿಗೆ ವಿಧಗಳ ಕೇಳಿದರು. ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಇನ್ನು ನೆಕ್ಸ್ಟ್, ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನದ ಉದ್ದೇಶಗಳನ್ನು ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು, ಉದ್ಯೋಗಾವಕಾಶ ಹೆಚ್ಚಳ, ಆರ್ಥಿಕ ಅಸಮಾನತೆ ಕಡಿಮೆ, ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳೋದು, ಅರ್ಥವ್ಯವಸ್ಥೆಯ ಆಧುನೀಕರಣ ಅಂತ ಬರೆದ್ರೆ ಸಾಕು. ಇನ್ನು ಬಳಕೆದಾರರ ಶೋಷಣೆಗೆ ಕಾರಣಗಳನ್ನು ಕೇಳಿದ್ದಾರೆ. ಸೊ ಮುಖ್ಯವಾಗಿ ಬಳಕೆದಾರರ ಶೋಷಣೆ ಬಹಳ ಇದೆ. ಸೊ ಈ ಬಳಕೆದಾರರ ಶೋಷಣೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಏನಪ್ಪ ಅಂದರೆ ಮಧ್ಯವರ್ತಿಗಳ ಹಾವಳಿ ಆಗ್ತದೆ, ಬದಲಾದ ಮಾರಾಟದ ವಿಧಾನವಾಗ್ತದೆ, ಗ್ರಾಹಕ ಪೂರೈಕೆದಾರರ ನಡುವೆ ನೇರ ಸಂಪರ್ಕ ಇಲ್ಲ, ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರವಾಗ್ತದೆ, ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ, ಟೆಲಿಶಾಪಿಂಗ್ ಅಂತಕ್ಕಂಥ ಪಾಯಿಂಟ್ಸನ್ನು ಬರಿಬೇಕು. ಇಷ್ಟು 2 ಮಾರ್ಕ್ಸ್ ಇತ್ತು. ಇನ್ನು 3 ಮಾರ್ಕ್ಸಲ್ಲಿ ನಿಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ಫಸ್ಟಾಗಿ ಕೇಳಿದ್ದಾರೆ. ಸೊ ನಾಲ್ವಡಿ ಒಂದು ಬರ್ತದೆ, ಚಿಕ್ಕದೇವರಾಜ ಒಡೆಯರು ಅಂತ ಒಂದು ಬರ್ತದೆ. ಓಕೆನಾ. ಸೊ 2 ಮೋಸ್ಟ್ ಇಂಪಾರ್ಟೆಂಟ್, 2 ನೀವು ಕಲ್ಕೋಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಣ ರದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಕೊಡ್ತಾರೆ, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ನೀರಾವರಿ ಸೌಲಭ್ಯ, ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ತಾರೆ, ಹೊಸ ರೈಲು ಮಾರ್ಗಗಳ ನಿರ್ಮಾಣ ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರಪ್ಪ ಅಂದ್ರೆ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯ್ರವರ ಪಾತ್ರವನ್ನು ಕೇಳಿದ್ದಾರೆ. ಸೊ ಏನೆಲ್ಲ ರಾಜಾರಾಮ್ ಮೋಹನ್ ರಾಯ್ ಅವರ ಪಾತ್ರ ಇತ್ತು ಅನ್ನೋದನ್ನು ಕೇಳಿದ್ರೆ, ಸೊ ಫಸ್ಟ್ ಬರೀಬೇಕು, ಅವರು ಆಧುನಿಕ ವಿಜ್ಞಾನ ಮತ್ತು ಇಂಗ್ಲೀಷ್ ಶಿಕ್ಷಣದ ಪ್ರತಿಪಾದನೆಯನ್ನು ಮಾಡಿದರು. ಸ್ತ್ರೀ ಶೋಷಣೆಗೆ ವಿರೋಧ, ಸತಿ ಪದ್ಧತಿ, ಬಾಲ್ಯ ವಿವಾಹಗಳ ವಿರುದ್ಧ ಸಂಘಟನಾತ್ಮಕ ಹೋರಾಟ, ಜನರಲ್ಲಿ ವೈಚಾರಿಕತೆ ಬೆಳೆಸಲು ಪ್ರಯತ್ನ, ಸಂವಾದ ಕೌಮುದಿ ಪತ್ರಿಕೆ ಆರಂಭ, ವಿಗ್ರಹಾರಾಧನೆ, ಬಹುದೇವತಾರಾಧನೆ ವಿರೋಧ, ಏಕದೇವತಾರಾಧನೆಗೆ ಪ್ರೋತ್ಸಾಹ, ಯಜ್ಞಯಾಗಾದಿಗಳ ಖಂಡನೆ, ವಿಲಿಯಂ ಬೆಂಟಿಂಗ್ ಜಾರಿಗೆ ತಂದ ಸತಿ ಸಹಗಮನ ಪದ್ಧತಿ ವಿರುದ್ಧ ಹೋರಾಟ, ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆ ಬೆಳೆಸಿದ್ರು ಅಂತ ಪಾಯಿಂಟ್ಸ್ ಬರೆದ್ರೆ ಸಾಕು. ಇನ್ನು ಅರಣ್ಯಗಳು ಹೇಗೆ ಉಪಯುಕ್ತವಾಗಿದ್ದಾವೆ ಅಂತ ಕೇಳಿದರು. ಸೊ ಅರಣ್ಯಗಳ ಬಗ್ಗೆ ಅವು ಶುದ್ಧ ವಾಯು, ಆಹಾರ, ಮೇವು ಕೊಡ್ತಾವ, ಉತ್ತಮ ಮಳೆ ತರ್ತಾವ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ, ಔಷಧಿ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗ ಅವಕಾಶಗಳನ್ನು ಒದಗಿಸ್ತಾವ, ಜೈವಿಕ ಪರಿಸರ ಸಮತೋಲನವನ್ನು ಮಾಡ್ತಾವ ಅನ್ನೋದನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟಾಗಿ ಆಗ್ತದೆ. ಇನ್ನು ಭೂಕಂಪಗಳು ಹೇಗೆ ವಿನಾಶಕಾರಿಯಾಗಿವೆ ಅಂತ ಕೇಳಿದ್ದಾರೆ. ಅಂದರೆ ಭೂಕಂಪಗಳು ಏನೆಲ್ಲ ನಾಶ ಮಾಡ್ತವೆ ಅಂತ ಕೇಳಿದರು. ಅಲ್ಲಿ ಜನರ ಸಾವು ನೋವು ಅದ, ಆಸ್ತಿಪಾಸ್ತಿ ಹಾನಿ ಅದ, ಸಾರಿಗೆ ಸಂಪರ್ಕ ಕಡಿತ, ರೋಗ ಹರಡುವಿಕೆ, ಸಾಗರದ ಅಲೆಗಳ ಅಬ್ಬರ, ಸುನಾಮಿ, ನದಿ ಹಕ್ಕು, ನದಿಯ ದಿಕ್ಕಿನ ಬದಲಾವಣೆ ಅಂತ ಬರೆದ್ರೆ ಸಾಕು. ಇನ್ನು ಪ್ರತಿ ಸಲ ಕೇಳ್ತಕ್ಕಂಥ ಪ್ರಶ್ನೆ, ಈ ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವೇನು ಅಂತ ಕೇಳಿದ್ದಾರೆ. ಸೊ
ಸೊ ಏನು ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರಪ್ಪ ಅಂದ್ರೆ ಅದು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡ್ತಾವ, ಸುಲಭ ಸಾಲ ಪಡೆದು ಉತ್ಪಾದಕ ಚಟುವಟಿಕೆಗಳಲ್ಲಿ ಭಾಗ, ಉಳಿತಾಯದ ಸಂಗ್ರಹ, ಸಾಲ ವಸೂಲಾತಿ, ಕುಡಿತ ಜೂಜುಗಳಿಗೆ ವಿರೋಧ, ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ, ಮಕ್ಕಳ ಶೋಷಣೆ ಹೋಗಲಾಡಿಸಲು ಸಹಾಯ, ಸ್ವಚ್ಛ ಮತ್ತು ಪ್ರಗತಿಪರ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತವೆ. ಯಾವುದಪ್ಪ ಅಂದರೆ ಸ್ವಸಹಾಯ ಸಂಘಗಳು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಕ್ವಶನ್ ಏನು ಕೇಳಿದ್ರಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಣಕಾಸಿನ ಮಹತ್ವ ಕೇಳಿದರೆ ನೀವು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ವ್ಯತ್ಯಾಸದ ಮೇಲೆ ಪ್ರಶ್ನೆಯನ್ನು ಕೂಡ ಬರ್ತವೆ. ಅದು ಕೋಶೀಯ ನೀತಿಯ ಮೂಲಕ ನಿರ್ವಹಣೆ ಆಗ್ತದೆ, ದೇಶದ ಅಭಿವೃದ್ಧಿಯ ದೃಷ್ಟಿಕೋನದ, ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆ, ಗರಿಷ್ಠ ಮಟ್ಟದ ಉತ್ಪಾದನೆ, ಆದಾಯದ ಸಮಾನ ಹಂಚಿಕೆ, ಸಾಮಾಜಿಕ ಶಾಂತಿ ಮತ್ತು ನೆಮ್ಮದಿ, ಪ್ರಜೆಗಳ ಕಲ್ಯಾಣ, ಸಾರ್ವಜನಿಕ ವೆಚ್ಚದ ಹೆಚ್ಚಳ ಅನ್ನೋದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಖಾತೆದಾರರಿಗೆ ಬ್ಯಾಂಕುಗಳು ನೀಡುವ ಸೇವೆಗಳನ್ನು ನೋಡೋಣ. ಸೊ ಅದು ಮುಖ್ಯವಾಗಿ ಜಮಾ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಕೊಡ್ತದೆ, ಖಾಸಗಿ ಸಾಲ ಕೊಡ್ತದೆ, ಪರಸ್ಪರ ನಿಧಿ ನಿರ್ವಹಣೆ, ಭದ್ರತಾ ಕಪಾಟು, ಡೆಬಿಟ್ ಕಾರ್ಡ್, ಭರವಸೆ ಸೇವೆ, ಸಹಿ ಜವಾಬ್ದಾರಿ, ವಿದೇಶಿ ವಿನಿಮಯ, ಹಣದ ವರ್ಗಾವಣೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವನ್ನು ಬರೀರಿ ಅಂತ ಕೇಳಿದರು. ಏನೆಲ್ಲ ಉದ್ಯಮಿಯ ಪಾತ್ರವನ್ನು ಬರಿಬೋದು ಅಂತಂದರೆ ಜನರ ಉಳಿತಾಯದಿಂದ ಬಂಡವಾಳದ ನಿರ್ಮಾಣವಾಗ್ತದೆ, ಉದ್ಯೋಗದ ಸೃಷ್ಟಿ, ನಿವ್ವಳ ವಿದೇಶಿ ಉತ್ಪನ್ನದ ಹೆಚ್ಚಳವಾಗ್ತದೆ, ಜನರ ತಲಾವರಮಾನದ ಹೆಚ್ಚಳವಾಗ್ತದೆ, ಇನ್ನು ಹೊಸ ವಸ್ತು ಸೇವೆಗಳ ರೂಢಿ, ಮಾರುಕಟ್ಟೆ ಅಭಿವೃದ್ಧಿ, ಕಡಿಮೆ ದರದಲ್ಲಿ ವಸ್ತುಗಳ ಪೂರೈಕೆ, ಜನರ ಜೀವನ ಮಟ್ಟ ಸುಧಾರಣೆ, ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ, ಸಂಪತ್ತಿನ ವಿಕೇಂದ್ರೀಕರಣ, ರಫ್ತು ಹೆಚ್ಚಳ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ನೋಡೋಣ, ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು, ಸಮರ್ಥಿಸಿರಿ ಅಂತ ಕೇಳಿದರು. ಅಂದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಮಗೆ ನಿಬಂಧನೆಗಳನ್ನು ಕೇಳಿದ್ರು, ಇದು ನೋಡ್ಕೊಡ್ರಿ. ಇನ್ನು ಆಂಗ್ಲ ಶಿಕ್ಷಣ ಪದ್ಧತಿ ಭಾರತೀಯರಲ್ಲಿ ಯಾವ ತರನಾಗಿ ಪರಿಣಾಮವನ್ನು ಮಾಡಿತ್ತು, ಅದೊಂದು 5-6 ಪಾಯಿಂಟ್ಸ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಏನಾಗ್ತದಪ್ಪ ಅಂದ್ರೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಭಯೋತ್ಪಾದಕತೆಯ ಪರಿಣಾಮಗಳನ್ನು ಕೇಳಿದರೆ ವಿಶೇಷವಾಗಿ ಭಯೋತ್ಪಾದನೆ ನಿರ್ವಹಣೆಯನ್ನು ನಿಗ್ರಹ ಮಾಡಲಿಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಸರ್ಕಾರ ಯಾವ ಕ್ರಮಗಳನ್ನು ಕೇಳಿದ್ದಾರೆ ಅದನ್ನು ಕೂಡ ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ. ಈ ಪ್ರಶ್ನೆ ಜೊತೆ ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಇನ್ನು ಇಲ್ಲಿ ಸಂಘಟಿತ ಕೆಲಸಗಾರರ ನಡುವೆ ಸೌಲಭ್ಯಗಳನ್ನು ಕೇಳಿದ್ದಾರೆ. ನಿಮಗೆ ಅಸಂಘಟಿತ ಕೆಲಸಗಾರ ಲಕ್ಷಣಗಳು ಕೇಳ್ಬೋದು, ಅಥವಾ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ಬಗ್ಗೆಯೂ ಕೂಡ ನಿಮ್ಗೆ ಏನು ಮಾಡ್ಬೋದು, ಪ್ರಶ್ನೆಗಳು ಬರ್ಬೋದು. ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಮಣ್ಣಿನ ಸವೆತದ ಮೇಲೆ ಒಂದು ಪ್ರಶ್ನೆ ಇರ್ತದೆ, ಅಥವಾ ಮಣ್ಣು ಸಂರಕ್ಷಣಾ ಕ್ರಮಗಳ ಮೇಲೇನೂ ಕೂಡ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ. ಇನ್ನು 4 ಮಾರ್ಕ್ಸಲ್ಲಿ ನಾವು ನೋಡೋದಾದರೆ ಫ್ರೆಂಡ್ಸ್ 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಕೇಳಿದ್ದಾರೆ. ಇದೆಲ್ಲ 1857ರ ದಂಗೆ ಇತ್ತು. ಸೊ ಅದು ಕೂಡ ನೋಡ್ಕೊಡ್ರಿ, ಒಂದು 8 ಪಾಯಿಂಟ್ಸ್ ಬರಿಬೇಕಾಗ್ತದೆ. ಇನ್ನು ನಿಮ್ಗೆ 2ನೇ ಕಾರ್ನಾಟಿಕ್ ಯುದ್ಧ ಕೇಳಿದ್ದಾರೆ. ಸೊ ಒಟ್ಟಾರೆ ಕಾರ್ನಾಟಿಕ್ ಯುದ್ಧಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಅದರಲ್ಲಿನೂ ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ಇರ್ತಕ್ಕಂಥ ಒಂದು ಒಳ್ಳೆಯ ಅಂಕಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರಿಬೇಕಾಗ್ತದೆ. 8 ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಇನ್ನು ತೀವ್ರವಾದಿಗಳು, ಮಂದಗಾಮಿಗಳು, ಕ್ರಾಂತಿಕಾರಿಗಳು, ವಿಶೇಷವಾಗಿ ಬಾಲಗಂಗಾಧರ ತಿಲಕ, ಸುಭಾಷ್ ಚಂದ್ರ ಬೋಸ್ರವರ ಪಾತ್ರಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಅದನ್ನು ಕೂಡ ನೀವು ನಾಳೆ ಎಕ್ಸಾಮ್ಗೆ ಹೋಗುವಾಗ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಸೊ ಅದು ಕೂಡ ನಿಮಗೆ ಭಾಳಷ್ಟು ಒಳ್ಳೆಯ ಅಂಕಗಳನ್ನು ನಿಮಗೆ ತಂದು ಕೊಡ್ತದೆ. ಇನ್ನು ಜೊತೆಗೆ ನಾವು ನೋಡೋದಾದರೆ ಭ್ರಷ್ಟಾಚಾರದ ನಿಯಂತ್ರಣಕ್ಕೆ ತೆಗೆದುಕೊಂಡ ಕ್ರಮಗಳು, ಸೊ ಅದು ಹೇಳಿದ್ದೀವಿ. ಸೊ ಇಂಪಾರ್ಟೆಂಟ್ ಇತ್ತು. ವ್ಯವಸಾಯ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಓಕೆ, ಅದರಲ್ಲಿ 2ರಲ್ಲಿ ಒಂದಂತೂ ಕೂಡ ವ್ಯವಸಾಯ ಮತ್ತು ಕೈಗಾರಿಕೆಯಲ್ಲಿ ಕ್ವಶನ್ಸ್ಗಳು ಬರ್ತವೆ. ಆಮೇಲೆ ನಿಮಗೆ ಕೊಟ್ಟಿರ್ತಕ್ಕಂಥ ಮ್ಯಾಪಲ್ಲಿ ವಿಶೇಷವಾಗಿ ಇವುಗಳನ್ನು ನೋಡ್ಕೊಂಡೋಗಿ 82.30 ಗೋವಿಂದ ಸಾಗರ, ಚೆನ್ನೈ, ಬಾಂಬೆ ಹೈ, ನರ್ಮದಾ ನದಿ